ನಮಸ್ಕಾರ ಗೆಳೆಯರೆ. ಇಂಗ್ಲೆಂಡ್ ಪ್ರವಾಸದಲ್ಲಿರೋ ನಮ್ಮ ಟೀಮ್ ಇಂಡಿಯಾ T20 ಸರಣಿಯ ಸೋಲಿನ ಬಳಿಕ ಈಗ ಒನ್ ಡೇ ಸರಣಿಯಲ್ಲಿ ಭೀಕರವಾಗಿ ಕಂಬ್ಯಾಕ್ ಮಾಡಿದೆ. ಹೌದು, ನಿನ್ನೆ ನಡೆದ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ಬರೋಬ್ಬರಿ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಇಂಗ್ಲೆಂಡ್ ತಂಡವನ್ನ ಅವರದ್ದೇ ನೆಲದಲ್ಲಿ ಧೂಳಿಪಟ ಮಾಡಿ 3 ಪಂದ್ಯಗಳ ಸರಣಿಯಲ್ಲಿ ಭಾರತ ಈಗ ಮುನ್ನಡೆ ಕಾಯ್ದುಕೊಂಡಿದೆ. ಹಾಗಾದ್ರೆ ನಿನ್ನೆಯ ರೋಮಾಂಚಕ ಪಂದ್ಯದಲ್ಲಿ ನಡೆದಿದ್ದೇನು? ಕಂಪ್ಲೀಟ್ ಹೈಲೈಟ್ಸ್ ಅನ್ನ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. 259 ರನ್ಗಳ ಸವಾಲಿನ ಗುರಿ ಬೆನ್ನಟ್ಟಿದ ಭಾರತಕ್ಕೆ ಆರಂಭದಲ್ಲೇ ಆಘಾತ ಕಾದಿತ್ತು. ರೋಹಿತ್ ಶರ್ಮಾ 11 ರನ್ ಹಾಗೂ ವಿರಾಟ್ ಕೊಹ್ಲಿ ಕೇವಲ 5 ರನ್ ಗಳಿಸಿ ಔಟ್ ಆದ್ರು. ಈ ಕಠಿಣ ಪರಿಸ್ಥಿತಿಯಲ್ಲಿ ಕ್ರೀಸ್ಗೆ ಬಂದ ನಾಯಕ ಶುಭ್ಮನ್ ಗಿಲ್ ಇಂಗ್ಲೆಂಡ್ ಬೌಲರ್ ಗಳನ್ನ ಮನಬಂದಂತೆ ಕಾಡಿದ್ರು. ಕಣ್ಣಿಗೆ ಹಪ್ಪದಂತಹ ಶಾಟ್ ಗಳನ್ನ ಬಾರಿಸಿದ ಗಿಲ್ 80 ರನ್ ಗಳಿಸಿ ಭರ್ಜರಿ ಫಾರ್ಮ್ ಪ್ರದರ್ಶಿಸಿದ್ರು. ಆದ್ರೆ ದುರಾದೃಷ್ಟವಶಾತ್ ಸ್ನಾಯು ಸೆಳೆತದ ಕಾರಣದಿಂದ ಅವರು ರಿಟೈರ್ಡ್ ಹರ್ಟ್ ಆಗಿ ಮೈದಾನ ತೊರೆಯಬೇಕಾಗಿ ಬಂತು. ಅಲ್ಲಿಗೆ ಭಾರತ 160 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡು ಸ್ವಲ್ಪ ಆತಂಕದಲ್ಲಿತ್ತು. ಆದ್ರೆ ಆ ಬಳಿಕ ಮೈದಾನದಲ್ಲಿ ಶುರುವಾಗಿದ್ದೇ ಅಸಲಿ ಮ್ಯಾಜಿಕ್. ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಜೋಡಿ ಇಂಗ್ಲೆಂಡ್ ಬೌಲರ್ ಗಳ ಬೆವರಿಳಿಸಿತು. ಇಬ್ಬರು ಜವಾಬ್ದಾರಿಯುತವಾಗಿ ಬ್ಯಾಟ್ ಬೀಸಿ ಅಜೇಯ ಅರ್ಧ ಶತಕಗಳನ್ನ ಸಿಡಿಸಿದ್ರು. ಬೌಲಿಂಗ್ ನಲ್ಲಿ 4 ವಿಕೆಟ್ ಹಾಗೂ ಬ್ಯಾಟಿಂಗ್ ನಲ್ಲಿ ಅಜೇಯ 57 ರನ್ ಗಳಿಸಿದ ಅಕ್ಷರ್ ಪಟೇಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ಒಟ್ಟಲ್ಲಿ ಟೀಮ್ ಇಂಡಿಯಾ ಮೊದಲ ODI ಪಂದ್ಯದಲ್ಲೇ ಸೇಡು ತೀರಿಸಿಕೊಂಡಿರೋದು ಅಭಿಮಾನಿಗಳಿಗೆ ಭಾರಿ ಖುಷಿ ತಂದಿದೆ. ಹಾಗಾದ್ರೆ ಗೆಳೆಯರೆ, ನಿನ್ನೆಯ ಪಂದ್ಯದಲ್ಲಿ ನಿಮ್ಗೆ ಯಾರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು? ಅಕ್ಷರ್ ಪಟೇಲ್ ಆಲ್ ರೌಂಡರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹದೇ ಕ್ರಿಕೆಟ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.